ಪ್ರಾಸ್ತಾವಿಕವಾಗಿ ಈಗ ಪ್ರಾಸ್ತಾವಿಕ ನುಡಿಗಳು ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳು ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಜಮೀರ್ ಅಹಮದ್ ಖಾನ್ ಸಾಹೇಬರಿಂದ ಕೆಲವು ಪ್ರಾಸ್ತಾವಿಕ ನುಡಿಗಳು. ಇಂದು ಕಾರ್ಯಕ್ರಮ ಕರ್ನಾಟಕದ ಇತಿಹಾಸದಲ್ಲಿ ಉಳಿಯುವಂತೆ ಆಗಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ರೂವಾರಿಗಳು ನಮ್ಮ ಜಮೀರ್ ಅಹಮದ್ ಖಾನ್ ರವರು. ಅವರು ತಮಗೆ 2 ನುಡಿಗಳನ್ನು ಆಡ್ತಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಭೀಮ್, ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ ಸರ್. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ 2014 ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರೇ ಒಂದು ಕೇಂದ್ರದ ಮಂತ್ರಿ ಆಗಿದ್ರು. ಅವ್ರು ಏನಂದ್ರು, ನಾವು ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ತೆಗಿಯಕ್ಕಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕ್ಕಾಗ್ತಾ ಇರಲಿಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ನಿಂತಿದ್ದೀನಿ. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ನನ್ನ ಜೊತೆ ಜೋರಾಗಿ ಜೈ ಭೀಮ್ ಹೇಳಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರೇ, ನಮ್ಮ ನಾಯಕರು AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮನೆಯ ಸಿದ್ದರಾಮಯ್ಯಜಿಯವರೇ, ನಮ್ಮ AICC ಅಧ್ಯಕ್ಷ ಆದಂಥ ರಣದೀಪ್ ಸುರ್ಜೇವಾಲಾಜಿ ಅವರೇ, ನಮ್ಮ KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ, ನನ್ನ ಆತ್ಮೀಯರು ಸಚಿವರಾದಂಥ ಕೃಷ್ಣ ಬೈರೇಗೌಡ್ರೆ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಸಚಿವರು ಹಾಗೂ ನಮ್ಮ ಪಕ್ಷದ ಮುಖಂಡರು ಇಲ್ಲಿದ್ದಂತ ಎಲ್ಲರೂ ಆತ್ಮೀಯರು. ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದ ನಿರೀಕ್ಷೆ ನಾವು ಇರಲಿಲ್ಲ. ನಾವು ನಿರೀಕ್ಷೆ ಇಟ್ಟಿದ್ದು 1.5 ಲಕ್ಷ ಜನ ಬರ್ಬೋದು ಅಂತ ನಿರೀಕ್ಷೆ ಇಟ್ಟಿದ್ವಿ. ಇವತ್ತು ತಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಮೋರ್ ದ್ಯಾನ್ 3 lakhs ಅಂತ ಹೇಳಕ್ ಬಯಸ್ತದೆ. 3 ಲಕ್ಷದಿಂದ ಹೆಚ್ಚಾಗಿ ಇವತ್ತು ಜನ ಬಂದು ಈ ಕಾರ್ಯಕ್ರಮ ತಾವು ಯಶಸ್ವಿ ಮಾಡಿದಿರಾ. ತಮಗೆ ಕೈ ಜೋಡಿಸಿ ನಾನು ದೊಡ್ಡ ನಮಸ್ಕಾರ ಇಲ್ಲಿಂದಲೇ ಮಾಡಕ್ ಬಯಸ್ತಾ ಇದ್ದೀನಿ. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ತಾವು ಬಹಳ ಖಾತ್ರಿಯಿಂದ ನಮ್ಮ ಮುಖ್ಯಮಂತ್ರಿಗಳದು ರಾಹುಲ್ ಗಾಂಧೀಜಿಯವರು ಮಲ್ಲಿಕಾರ್ಜುನ ಖರ್ಗೆ ಮಾತುಕೊಳ್ಳೋಕೆ ತಾವು ಕಾಯ್ತಾ ಇದ್ದೀರಾ. ಹಾಗಾಗಿ ನಾನು ಮುಖ್ಯಮಂತ್ರಿಗಳದು ಮನವಿ ಇಷ್ಟೇ ಮಾಡ್ಕೊಳ್ಳೋದು, ನಮ್ಮ ಜನಗಳು, ನಮ್ಮ ಜಿಲ್ಲೆ ಬೇಡಿಕೆ ಜನಗಳದ್ದು ಇರೋದು ಸರ್, ನಮ್ಮ ಒಂದು DC ಕಚೇರಿ ಆಫೀಸ್ ಆಗಬೇಕು 100 ಕೋಟಿ ವೆಚ್ಚದಲ್ಲಿ ಅಂತ ಒಂದಿದೆ. ತಾವು ಸೂಚನೆಯನ್ನ ಕೊಟ್ಟಿದ್ದೀರಾ. ನಾನು ಬರೋ ತಿಂಗಳಲ್ಲಿ ಬರ್ತೀನಿ. ಬರೋ ತಿಂಗಳಲ್ಲಿ ಆ ಗುದ್ಲಿ ಪೂಜೆನ ಮಾಡುವ ಅಂತ ಹೇಳಿದ್ದೀರಾ. ಅದ್ರ ಜೊತೆಯಲ್ಲಿ 250 ಬೆಡ್ದು ಹಾಸ್ಪಿಟಲ್ದು ಎಕ್ವಿಪ್ಮೆಂಟ್ಸ್ಗೆ 40 ಕೋಟಿ ಬೇಕಾಗ್ತದೆ. ಅದು ನಾನು ಕೊಡ್ತೀನಿ. ಅದು ಗುದ್ಲಿ ಪೂಜೆ, ಅದು ಇನಾಗ್ರೇಷನ್ ಕಾರ್ಯಕ್ರಮನ ಇಕ್ಕು ಅಂತ ಹೇಳಿದ್ದೀರಾ. ಅದು ಅಂತ ಸೂಚನೆ ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಜನ ಪರವಾಗಿ ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ಅದ್ರ ಜೊತೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಗಿರೋದು ಇಲ್ಲಿ ಗೇಟ್ 19 ತಮಗೆಲ್ಲ ಗೊತ್ತೇ ಇದೆ. ಹೋದ ವರ್ಷದಲ್ಲಿ 19 ಗೇಟ್ ಚೈನ್ ಲಿಂಕ್ ಕಟ್ ಆಗಿಬಿಟ್ಟು ದೊಡ್ಡ ಅನಾಹುತ ಈ ಜಿಲ್ಲೆಗೆ ಆಗ್ಬೇಕಾಗಿತ್ತು. ಮನೆಯ ಮುಖ್ಯಮಂತ್ರಿಗಳು, ಮನೆಯ ಮುಖ್ಯಮಂತ್ರಿಗಳಿಂದ ಆ ಎಮರ್ಜೆನ್ಸಿ ಗೇಟ್ ಹಾಕಿದ್ದು ತಮಗೆಲ್ಲ ಗೊತ್ತಾಗಿದೆ. ನಾನು ಇಷ್ಟೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯಮಾಡಿ ಆ ಗೇಟ್ ಅನ್ನ ಆದಷ್ಟು ಬೇಗ ಪರ್ಮನೆಂಟ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಕೇಳ್ಕೊಂತೀನಿ. ಅದ್ರ ಜೊತೆಯಲ್ಲಿ ನಾನು ಹೆಚ್ಚಾಗಿ ನಾನು ಮಾತಾಡಕ್ ಹೋಗಲ್ಲ. ಅದ್ರ ಜೊತೆಯಲ್ಲಿ ಬಹಳಷ್ಟು ಜನದ್ದು ಬೇಡಿಕೆಯಲ್ಲಿ ರೈತರದ್ದು ಬೇಡಿಕೆ ಇರೋದು, ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಆಗ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2 ತಿಂಗಳ ಒಳಗಡೆ ನಾವು ಶುಗರ್ ಫ್ಯಾಕ್ಟ್ರಿ ಗುದ್ಲಿ ಪೂಜೆಯನ್ನ ಮಾಡ್ತೀನಂತ ಮನೆ ಮುಖ್ಯಮಂತ್ರಿಗಳು ಇವತ್ತು ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಗೆ ಇನ್ನೊಂದು ಬಾರಿ ನಾನು ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.